ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ಸಂಚಿಕೆಯ ಆರಂಭದಲ್ಲಿ ಸಾವಿತ್ರಿ ಮಾತಿಗೆ ಚೆಲುವ ತುಂಬಾನೇ ಕೋಪ ಮಾಡ್ಕೊಂಡು ಮಾತಾಡ್ತಾ ಇರ್ತಾನೆ. ಅಮ್ಮವರೇ, ನಾನು ಯಾವತ್ತೂ ಸಹ ಯಾರ ಮೇಲೂ ಆ ಥರ ಅನ್ಯಾಯದ ಮಾತಾಡೋದು ಇಲ್ಲ, ಯಾವ ಹೆಣ್ಮಗು ಮೇಲೂ ಈ ಥರ ನಾನು ಮಾತಾಡೋಲ್ಲ, ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾನೆ. ಅವಾಗ ಸಾವಿತ್ರಿ ಅವರು ಹೇಳ್ತಾರೆ, ಏನು ಸಾಕ್ಷಿ ಇದೆ ನಿನ್ನ ಹತ್ರ ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಚೆಲುವ ನನ್ನ ಹತ್ರ ಸಾಕ್ಷಿ ಇದೆ, ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು ಗೌಡ್ರೆ ಅಂತ ಹೇಳ್ಬಿಟ್ಟು ಅಲ್ಲಿ ಲೋಕಿನ ಕರೀತಾನೆ. ಲೋಕಿನ ಕರೆದ್ಬಿಟ್ಟು ಚೆಲುವ ಹೇಳ್ತಾನೆ, ಏಯ್ ನಿಜ ಹೇಳು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಏನು ಇವಾಗ ಇವ್ನು ಕರೆಸಿದ್ದೀರಾ, ಅವತ್ತೇನೋ ಸುಳ್ಳು ಹೇಳ್ಬಿಟ್ಟು ಹೋದೆ, ಇವತ್ತೇನೋ ಬಂದಿರೋದು ಅಂತ ಹೇಳಿ ಕೇಳ್ತಾರೆ. ಗೋವಿಂದ್ರ ಗೌಡ್ರು ಸಹ ಬೈತಾರೆ, ಏನಂತ ಹೇಳಿದ್ರೆ ಅವತ್ತೆಲ್ಲ ಬಂದ್ಬಿಟ್ಟು ನಮ್ಮ ಮಾನ ಮರ್ದಿಲ್ಲ ತೆಗ್ದ್ಬಿಟ್ಟು ಹೋದೆ, ಏನೇನೋ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಇವಾಗ ಏನು ಬಂದು ಇವಾಗ ಸುಳ್ಳು ಹೇಳ್ತೀಯ ನಿಜ ಹೇಳ್ತೀಯ ಅಂತ ಹೇಳಿದಾಗ, ಇಲ್ಲ ಗೌಡ್ರೆ ನಾನು ನಿಜನೇ ಹೇಳ್ತೀನಿ ಅಂತ ಹೇಳ್ತಾನೆ. ಅವಾಗ ಅವನು ಒಂದು ಫ್ಲ್ಯಾಶ್ ಬ್ಯಾಕನ್ನು ಹೇಳ್ತಾನೆ. ಅಲ್ಲಿ ಲೋಕಿ ಒಂದು ಕಟ್ಟೆ ಮೇಲೆ ಮಲ್ಕೊಂಡಿರ್ತಾನೆ. ಆ ಕಟ್ಟೆ ಮೇಲೆ ಮಲ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ವಿನಂತ್ ಗೌಡ್ ಬಂದು ಅಣ್ಣ ಅಣ್ಣ ಅಂತ ಹೇಳ್ತಾನೆ. ಅವಾಗ ಅವನು ಎದ್ಬಿಟ್ಟು ಏನು ಅಂತ ಹೇಳಿದಾಗ, ಏನಿಲ್ಲ ನನಗೆ ಫೋನ್ ಬೇಕಿತ್ತು ಅಂತ ಹೇಳಿದಾಗ ಫೋನನ್ನು ಕೊಡ್ತಾನೆ. ಅವಾಗ ಅವಳು ಫೋನನ್ನು ಮಾಡಿರ್ತಾಳೆ. ಸೊ ಫೋನನ್ನು ಮಾಡಿಬಿಟ್ಟು ಆ ಫೋನ್ನ ವಾಪಸ್ ಕೊಟ್ಟಿರ್ತಾಳೆ. ಅದಾದ ನಂತರ ಇವನು ಹೇಳ್ತಾನೆ, ನೋಡಿ ಇವಳೇ ಫೋನ್ ಮಾಡಿದ್ದು, ನನಗೆ ನೆನಪಿದೆ, ತುಂಬ ನೆನಪಿದೆ ಅಂತ ಹೇಳಿದಾಗ ಅವಾಗ ಅವ್ರು ಹೇಳ್ತಾರೆ, ಏನು ಎಲ್ಲನೂ ಸಹ ರೆಡಿ ಮಾಡ್ಕೊಂಡು ಬಂದುಬಿಟ್ಟಿದೆಯಾ, ಎಷ್ಟು ಕೊಟ್ಟಿದ್ದಾರೆ ನಿನಗೆ ದುಡ್ಡು ಅಂತ ಹೇಳಿದಾಗ, ಇಲ್ಲ ನನ್ನ ಹತ್ರ ಸಾಕ್ಷಿ ಇದೆ, ನನ್ನ ಹತ್ರ ಕಾಲ್ ರೆಕಾರ್ಡಿಂಗ್ ಇದೆ ಅಂತಲೂ ಹೇಳ್ತಾನೆ. ಅದಾದಮೇಲೆ ಹೆಂಗೆ ಏನು ನಿಜ ಅದೆಲ್ಲ ಸುಳ್ಳು ಅಂತ, ಅವತ್ತೂ ಸುಳ್ಳು ಹೇಳ್ದೆ ಇವತ್ತೂ ಸಹ ಸುಳ್ಳು ಹೇಳ್ತಿದೆ ಅಂತ ಇರ್ಬೋದಲ್ವಾ ಅಂತ ಹೇಳ್ಬಿಟ್ಟು ಸಾವಿತ್ರಿ ಅವರು ಅವನ್ನ ಕೇಳ್ತಾರೆ. ಯಾಕಂತ ಹೇಳಿದ್ರೆ ನನ್ನ ಮಗಳ ಜೀವನ ಹಾಳು ಮಾಡೋಕ್ಕೆ ನೀನು ಬಂದಿದ್ದೀಯ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಅಂತ ಹೇಳ್ತಾರೆ. ಅವಾಗ ಲೋಕಿ ಅವರು ಹೇಳ್ತಾರೆ, ನೀವು ಹಿಂಗೆಲ್ಲ ಹೇಳ್ತೀರಾ ಅಂತಲೇ ನನಗೆ ಗೊತ್ತು, ನನ್ನ ಹತ್ರ ಆದ್ರೂ ಇನ್ನೊಂದು ಸಾಕ್ಷಿ ಇದೆ. ಏನಂತ ಹೇಳಿದ್ರೆ ಗೌಡ್ರೆ, ನಾನು ಈ ವಿಷಯನೇ ಇಟ್ಕೊಂಡು ಇವ್ರ ಹತ್ರ ನಾನು ತುಂಬಾ ಮಾತಾಡಿದ್ದೀನಿ, ತುಂಬಾ ಹಣ ಕೇಳಿದ್ದೀನಿ. ಒಂದು ಸಲ ಏನಾಯಿತು ಅಂತ ಹೇಳಿದ್ರೆ, ಹಣ ಕೇಳಿದಾಗ ಹಣ ಇಲ್ಲದೆ ಇರೋದ್ರಿಂದ ಚಿನ್ನನೂ ಸಹ ಇವ್ರು ತುಂಬ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಚಿನ್ನ ನಾನು ಹಾಗೆ ಇಟ್ಕೊಂಡಿದ್ದೀನಿ, ಅದಿದೆ ಚಿನ್ನ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡ್ತಾನೆ. ಸೊ ಅವ್ರು ಕೊಟ್ಟಾದಮೇಲೆ ಅವರು ಆ ಚಿನ್ನನ ನೋಡ್ಬಿಟ್ಟು ಹೇಳ್ತಾರೆ, ಹೌದು ಇದು ನಮ್ಮದೇ ಚಿನ್ನ, ಆವತ್ತು ನಾನು ನಿಮಗೆ ಇದನ್ನು ಸಿಕ್ತು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದೆ, ಯಾಕಂತ ಹೇಳಿದ್ರೆ ತುಂಬ ರಾದದ್ದ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಚಿನ್ನ ವಿದ್ಯೆ ಅಂತೆ ಅಂತ ಹೇಳಿ ಮೋಹನ್ ಅವರು ಹೇಳ್ತಾರೆ. ಆವಾಗ ಸಾವಿತ್ರಿ ಅವರು ತುಂಬಾ ಕೋಪ ಮಾಡಿಕೊಂಡು ಎಲ್ಲರೂ ಸಹ ಒಂದು ಪ್ಲ್ಯಾನ್ ಮಾಡಿ ಮನೆ ಚಿನ್ನನ ತೊಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿ ನನ್ನ ಮಗಳ ಜೀವನ ಹಾಳು ಮಾಡಬೇಕು ಅಂತ ನೋಡ್ತಿದ್ದೀರಾ, ಇದೆಲ್ಲ ನಾನು ಕೊಟ್ಟಿದ್ದೆ ಚಿನ್ನ, ನನ್ನ ಮಗಳೇ ಕೊಟ್ಟಿದ್ದ ಚಿನ್ನ ಅಂತ ಹೇಳೋಕ್ಕೆ ಏನು ಗ್ಯಾರಂಟಿ ಅಂತ ಹೇಳಿದಾಗ ಚೆಲುವ ಹೇಳ್ತಾನೆ, ಸರಿ ಸರಿ ಆಯಿತು ವೆಯ್ಟ್ ಮಾಡಿ ಅಂತ ಹೇಳಿದಾಗ ಲೋಕಿ ಅವರು ನನ್ನ ಹತ್ರ ಈ ಥರ ಎಲ್ಲ ಹೇಳ್ತೀರಾ ಅಂತಲೇ ನನ್ನ ಹತ್ರ ಇನ್ನೊಂದು ಸಾಕ್ಷಿ ಇದೆ, ಇದನ್ನು ಓಕೆ ಇದನ್ನು ಸುಳ್ಳು ಅಂತ ಹೇಳ್ಬೋದು, ಆದರೆ ನೀವು ಟ್ರಾನ್ಸಾಕ್ಷನ್ ಮಾಡಿದ್ದೀರಲ್ಲ ಪ್ರತಿಯೊಂದು ಟ್ರಾನ್ಸಾಕ್ಷನ್ ನನ್ನ ಹತ್ರ ಇದೆ, ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಫೋನನ್ನು ತೆಗೆದ್ಬಿಟ್ಟು ಭದ್ರಂಗೆ ಕೊಡ್ತಾರೆ. ಭದ್ರಾಗ ಕೊಟ್ಟಾಗ ಆವಾಗ ಶಿವರಾಮೇಗೌಡರು ಭದ್ರ ಅಂತ ಹೇಳಿದಾಗ, ಹೌದು ಇಲ್ಲಿ ತುಂಬ ಲಕ್ಷಾಂತರ ದುಡ್ಡು ಇವನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದಾಗ ಅವರು ತುಂಬಾ ಕೋಪ ಮಾಡ್ಕೊತಾರೆ. ಆವಾಗ ಅವ್ರು ಹೇಳ್ತಾರೆ, ನನ್ನ ಮಗಳು ಯಾರೋ ಸಹಾಯದಲ್ಲಿದ್ದಾರೆ ಅಂತ ಹೇಳಿ ಸಹಾಯ ಮಾಡಿದ್ದಾಳೆ ಹೊರತು ಇನ್ನೇನು ಇಲ್ಲ, ಅವಳು ಸಹಾಯ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡಿ, ಅದನ್ನು ಬಿಟ್ಬಿಟ್ಟು ನೀವು ಇದನ್ನೆಲ್ಲ ಅನುಮಾನ ಪಟ್ಟರೆ ತುಂಬ ತಪ್ಪು ಅಂತ ಹೇಳಿ ಸಾವಿತ್ರಿ ಅವರು ವಾದ ಮೇಲೆ ವಾದ ಮಾಡ್ತಾನೆ ಇರ್ತಾರೆ. ಸೊ ಅದಾದಮೇಲೆ ಅವ್ರು ಹೇಳ್ತಾರೆ, ಸರಿ ಇದೂ ಸಹಾಯನೇ ಅಂತ ಅಂದ್ಕೊಂಡ್ಬಿಡೋಣ, ಆದರೆ ಅವರು ನನಗೆ ಫೋನ್ ಮಾಡಿದ್ದಾರೆ, ಆ ಫೋನ್ದು ಯಾವಾಗಿಂದ ಮಾಡಿದ್ರು ಅಲ್ಲಿಂದನೂ ಇಲ್ಲಿವರೆಗೂ ನನ್ನ ಹತ್ರ ಕಾಲ್ ರೆಕಾರ್ಡಿಂಗ್ಸ್ ಇದೆ, ಆದರೆ ಸಾವಿತ್ರಮ್ಮ ಅವ್ರಿಗೆ ತುಂಬ ಮರವಿದೆ ಜಾಸ್ತಿ ಅಲ್ವಾ, ಹಾಗಾಗಿ ನಾನು ರೀಸೆಂಟಾಗಿ ಮೊನ್ನೆ ನಡೆದಿರೋಂಥ ರೆಕಾರ್ಡಿಂಗ್ನ ಕೇಳಿಸ್ತೀನಿ ಅಂತ ಹೇಳ್ಬಿಟ್ಟು ಆ ರೆಕಾರ್ಡಿಂಗ್ನ ಶಿವರುದ್ರೇಗೌಡರಿಗೆ ಕೊಟ್ಬಿಟ್ಟು ಕೇಳಿಸ್ತಾನೆ. ಅಲ್ಲಿ ಅವ್ರು ಹೇಳಿರ್ತಾರೆ, ಸರಿ ತಮ್ಮ ನಿನಗೆ 2 ಲಕ್ಷ ಕೊಡ್ತೀನಿ, 2 ಲಕ್ಷ ಕೊಟ್ಟಾದಮೇಲೆ ನನ್ನ ಮಗಳನ್ನ ಮರ್ತು ಬಿಡಬೇಕು ಮತ್ತು ನೀ ಇಡೀ ಊರನ್ನೇ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಹೇಳಿ ಅವರು ಮಾತಾಡಿರೋದು ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನು ಕೇಳಿಸ್ಕೊಂಡಾಗ ಎಲ್ಲರೂ ಸಹ ತುಂಬಾ ಶಾಕ್ ಆಗ್ತಾರೆ. ಅದಾದ ನಂತರ ಸಾವಿತ್ರಿ ಅವರು ಹೇಳ್ತಾರೆ, ಇದನ್ನು ನನ್ನ ಮಗಳೇ ಮಾಡಿರೋದು ಏನಕ್ಕೆ, ಅವತ್ತು ವಿದ್ಯೆನೂ ಸಹ ಫೋನ್ ಮಾಡಿದ್ಲು, ಅದು ಆಗಿರ್ಬೋದಲ್ವಾ ಅಂತ ಹೇಳಿ ಹೇಳ್ತಾರೆ. ಸೊ ಅದಾದ ನಂತರ ಅವಾಗ ನೀವು ಇದೆಲ್ಲ ಹೇಳ್ತೀರಾ ಅಂತಲೇ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಒಬ್ಬರು ಕಾನ್ಸ್ಟೇಬಲ್ ಪೊಲೀಸ್ನ ಕರ್ಕೊಂಡು ಬಂದಿರ್ತಾರೆ, ರಮೇಶ ಅಂತ ಹೇಳ್ಬಿಟ್ಟು. ಅವಾಗ ಅವ್ರು ಅಣ್ಣ ಒಳಗಡೆ ಬನ್ನಿ ಅಂತ ಹೇಳಿದಾಗ ಅವರೆಲ್ಲರೂ ಸಹ ಹೇಳ್ತಾರೆ, ಹೌದು ವಿದ್ಯಮ್ಮ ಅವರು ಫೋನ್ ಮಾಡಿದ್ದು ಅವತ್ತು ಬೇರೆ ದಿನ, ಯಾಕಂತ ಹೇಳಿದರೆ ಅವತ್ತು ನಾನು ಡ್ಯೂಟಿಲಿದ್ದೆ, ಅದಾದಮೇಲೆ ಫೋನ್ ರಿಸೀವ್ ಮಾಡಿದಾಗ ಮದುವೆ ನಿಲ್ಲಿಸಬೇಕು ಅಂತ ಹೇಳಿದ್ರು, ನಾನೆಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಅದಾದ ನಂತರ ಇನ್ನೂ ಒಂದು ಫೋನ್ ಬಂತು, ಅದು ಡೈರೆಕ್ಟ್ ಪೊಲೀಸ್ ಹತ್ರನೇ ಮಾತಾಡಿದ್ದಾರೆ. ನಾನು 2 ನಂಬರನ್ನು ಅಲ್ಲಿ ಮಾರ್ಕ್ ಮಾಡಿಟ್ಟಿದ್ದೀನಿ, ಒಂದು ವಿದ್ಯೆಂದು ಮತ್ತು ಇನ್ನೊಂದು ಈ ನಂಬರಿಂದ ಬಂದಿರೋದು ಲೋಕಿ ನಂಬರಿಂದ. ಯಾಕಂತ ಹೇಳಿದರೆ ವಿದ್ಯಾ ಅವರು ಅವತ್ತು ಅಲ್ಲೇ ಮಂಟಪದಲ್ಲಿದ್ದರು, ಹಾಗಾಗಿ ಅವ್ರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಇದು ಲೋಕಿ ನಂಬರು, ಅದನ್ನೆಲ್ಲ ಟ್ರೇಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸಿದಾಗ ಅದನ್ನು ಕೇಳಿಸ್ಕೊಂಡು ಸಾವಿತ್ರಿ ಅವರಂತೂ ತುಂಬಾ ಶಾಕ್ ಆಗಿಬಿಟ್ಟು ತಲೆ ಬಗ್ಸ್ಕೊಂಡ್ಬಿಡ್ತಾರೆ. ಇದನ್ನೆಲ್ಲ ನೋಡಿದಂಥ ಅಜ್ಜಿ ತುಂಬಾ ಕೋಪ ಮಾಡಿಕೊಂಡು, ಏನೇ ಮಾತು ನಿಂತೋಯ್ತಾ ಅಂತ ಹೇಳಿ ಬಾಯ್ತಿರ್ತಾರೆ. ಆವಾಗ ಈಶ್ವರಿ ಅವರು ಹೇಳ್ತಾರೆ, ಏನು ಅನ್ಯಾಯ ಮಾಡಿದ್ರು ನಮ್ಮ ಅಣ್ಣ, ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ನಿಮ್ಮಿಬ್ಬರನ್ನ, ಏನಕ್ಕೆ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡಿಬಿಟ್ರಲ್ಲ ನೀವು ಇಬ್ಬರು ಅಮ್ಮ ಮಗಳನ್ನು ಸೇರಿಕೊಂಡು ಅಂತ ಹೇಳಿ ಚೆನ್ನಾಗಿ ಬೈತಾರೆ. ಅದಾದಮೇಲೆ ಗೋವಿಂದ್ ಅವರು ಸಹ ಹೇಳ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ನಮ್ಮ ಅಣ್ಣ, ಅವತ್ತು ಕಷ್ಟಪಡ್ತಾ ಇರಬೇಕಾದ್ರೆ ಇಬ್ಬರೂ ಸಹ ಹಂಗೆ ನೋಡ್ತಾ ಇದ್ರಲ್ಲ, ವಿದ್ಯೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡೋದು, ಯಾರು ಅದಕ್ಕೆ ಹೊಣೆ ಆಗ್ತಿದ್ರು ಅಂತ ಹೇಳ್ತಾರೆ. ಅವಾಗ ಮೋಹನ್ ಅವರು ಹೇಳ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಂಡ್ರಲ್ಲ ನಿಮ್ಮನ್ನು ಅಂಗೈಲಿ ಇಟ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೊಂಡ್ರಲ್ಲ, ಅವ್ರು ಅಷ್ಟು ಜೈಲಲ್ಲಿ ಕಷ್ಟಪಡ್ತಾ ಇರಬೇಕಾದ್ರೆ ಏನೂ ಮಾತಾಡದೇ ಇದ್ರಲ್ಲ, ಹಾಗೆ ಹೀಗೆ ಅಂತೇಳಿ ಅವ್ರನ್ನೂ ಚೆನ್ನಾಗಿ ಅವ್ರಿಗೆ ಬೈದ್ಬಿಡ್ತಾರೆ. ಅವಾಗ ತುಂಬಾ ಕೋಪ ಮಾಡಿಕೊಂಡು ಸಾವಿತ್ರಿ ಹೇಳ್ತಾರೆ, ಹೌದು ನನ್ನ ಮಗಳೇ ಫೋನ್ ಮಾಡಿದ್ದು, ಏನು ಇವಾಗ ಅದಕ್ಕೇ ಮದುವೆ ನಿಂತೋಗಿದ್ದು, ನಾವೇನೋ ಅಂತ ಅಂದ್ಕೊಂಡಿದ್ವಿ, ಯಾಕಂತ ಹೇಳಿದ್ರೆ ನನ್ನ ಮಗಳು ತುಂಬಾ ಇಷ್ಟಪಡ್ತಿದ್ನು ಭದ್ರನ್ನ, ಹಾಗಾಗಿ ಅವನ್ನೇ ಮದುವೆ ಆಗಬೇಕು ಅನ್ನೋ ಆಸೆ ಇತ್ತು, ಹಾಗಾಗಿ ಹೆಂಗೆ ಮಾಡಿದ್ರು, ಆದರೆ
ಆ ಇನ್ಸ್ಪೆಕ್ಟರ್ ಬಂದು ಅಣ್ಣನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು. ಇದರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡ ಶಿವರಾಮೇಗೌಡರಂತೂ ತುಂಬಾನೇ ಕೋಪ ಮಾಡ್ಕೊತಾ ಇರ್ತಾರೆ. ಅವಾಗ ಅಜ್ಜಿ ಹೇಳ್ತಾ ಇರ್ತಾರೆ, ಏನು ಮಾತಾಡ್ತಾ ಇದೀಯ? ನನ್ನ ಮಗನ ಜೈಲಿಗೆ ಕಳಿಸ್ಬಿಟ್ಟು ನೀವೆಲ್ಲ ಇದು ಮಾಡಬೇಕು ಅಂತ ಹೇಳ್ತಿದ್ದೀರಾ ಅಂತ ತುಂಬಾನೇ ಬೈತಿರ್ತಾರೆ. ನಿಮ್ಮಂಥ ಅಮ್ಮ ಮಗಳನ್ನ ನಾನು ನೋಡೇ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಬೈತಾ ಇರ್ತಾರೆ ಈಶ್ವರಿ ಅವರು. ಅವಾಗ ಅವ್ರು ಹೇಳ್ತಾರೆ, ನೀವು ಎಷ್ಟು ಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಮ್ಮ ಅಣ್ಣನ ಜೈಲಿಗೆ ಕಳಿಸ್ಬಿಟ್ಟು ಎಲ್ಲ ಮಾಡಿದಿರಲ್ಲ, ಇದೆಲ್ಲ ಆದ್ಮೇಲೂ ಇದನ್ನು ನೀವು ಕ್ಷಮಿಸ್ಬೇಕಾ? ನೀವು ತಪ್ಪೇ ಇಲ್ಲದೆ ಇರೋ ಥರ ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿ ಬೈತಾ ಇರ್ತಾರೆ. ಅದಾದ ನಂತರ ಅಜ್ಜಿ ಹೇಳ್ತಾರೆ, ಹೌದು ನನ್ನ ಮಗನ ಜೈಲಿಗೆ ಕಳಿಸ್ಬಿಟ್ಟು ಏನು ನೀವು ಮಾತಾಡ್ತಾ ಇರೋದು ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ, ಸರಿ ಆಗಿದ್ದೆಲ್ಲ ಆಯಿತು, ಇವಾಗ ವಿದ್ಯನ್ಗೂ ಸಹ ಶಿಕ್ಷೆ ಕೊಟ್ಟಿರಲ್ಲ, ಅದೇ ರೀತಿ ಇವ್ನಿಗೂ ಶಿಕ್ಷೆ ಕೊಡಿ, ಅದು ಮದುವೆ ಆದಮೇಲೆ. ಫಸ್ಟ್ ಇವಾಗ ಮದುವೆನ ಮಾಡಿಬಿಡೋಣ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ, ನನ್ನ ಮಗನ ಜೈಲಿಗೆ ಕಳಿಸ್ಬಿಟ್ಟು ಇವಾಗ ಮದುವೆ ಮಾಡು ಅಂದರೆ ಆಗುತ್ತಾ ಅದು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಇದೊಂದು ರೀಸನ್ ಇಟ್ಕೊಂಡು ನನ್ನ ಮಗಳ ಜೀವನ ಹಾಳು ಮಾಡಬೇಕು ಅಂತ ಮಾಡ್ತಿದ್ದೀರಾ, ಮದುವೆ ನಿಲ್ಲಿಸ್ಬೇಕು ಅಂತ ಮಾಡ್ತಿದ್ದೀರಾ, ನಾನಂತೂ ಸುಮ್ಮನಿರಲ್ಲ ಅಂತ ಹೇಳ್ಬಿಟ್ಟು ಸಾವಿತ್ರಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಆವಾಗ ಶಿವರುದ್ರೇಗೌಡರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅವಾಗ ತುಂಬಾ ಕೋಪದಿಂದ, ಹೇಯ್ ಸಾಕು ನಿಲ್ಲಿಸು ಇದನ್ನೆಲ್ಲ ಅಂತ ಹೇಳಿದಾಗ, ಅಣ್ಣ ಅಂತೇಳಿ ಸಾವಿತ್ರಿ ಅವರು ಮಾತಾಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಿನ್ನ ಬಾಯಿಂದ ಅಣ್ಣ ಅಂತ ಕರೀಲೇಬೇಡ ಅಂತ ಹೇಳಿ ಹೇಳ್ತಾರೆ. ಅವಾಗ ಸಾವಿತ್ರಿ ಅವರಂತೂ ತುಂಬಾ ಶಾಕ್ ಆಗ್ತಾರೆ. ಸೊ ವೀಕ್ಷಕರೇ, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನೂ ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.